ಗುರುಭ್ಯೋ ನಮಃ. ದತ್ತಾತ್ರೇಯಂ ಶಿವಂ ಶಾಂತಂ ಸಚ್ಚಿದಾನಂದಮದ್ವಯಂ ಆತ್ಮರೂಪಂ ಪರಮದಿವ್ಯಂ ಅವಧೂತಮುಪಾಸ್ಮಹೆ. ಶ್ರೀಮಾತ್ರೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ನಮ್ಮ ಈ ಮಾಸ ಭವಿಷ್ಯ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಾದಂತಹ ಪ್ರೀತಿಯಿಂದ ಪ್ರೋತ್ಸಾಹ ಕೊಟ್ಟಿದ್ದೀರಿ. ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಆಗಸ್ಟ್ ತಿಂಗಳಿನಲ್ಲಿ ಗ್ರಹ ಸ್ಥಿತಿಯಲ್ಲಿ ಗ್ರಹಗಳು ಬದಲಾಗುವಾಗ ನಮ್ಮ ಮೇಲೆ ಬರಬಹುದಾದಂತಹ ಫಲಾನುಫಲಗಳು ಅಂದರೆ ಗೋಚಾರ ಫಲ ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು 12 ರಾಶಿಗಳನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವ ರೀತಿಯಾದಂಥ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಜನ್ಮರಾಶಿಯಲ್ಲಿರ್ತಕ್ಕಂಥ ಶನಿಯಿಂದಾಗಿ ಮೌಢ್ಯ ಮತ್ತು ಜಾಢ್ಯತೆ, ಯಾವ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಇಳಿಲಿಕ್ಕೆ ಸಾಧ್ಯ ಇಲ್ಲ. ಇಳಿದ ನಂತರ ಮುಗಿಸಿಯೇ ನೀವು ಕೂತ್ಕೊಳ್ಳುವಂಥದ್ದು, ಬಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ, ಇವತ್ತು ಮಾಡುವ, ನಾಳೆ ಮಾಡುವ, ನಾಡಿದ್ದು ಮಾಡುವ ಅಂತ ಹೇಳುವಂಥ ವಿಷಯದಲ್ಲಿಯೇ ಮುಂದೆ ಹೋಗ್ತಾ ಹೋದರೆ ಎಲ್ಲವೂ ಕೂಡ ಡಿಲೇ ಆಗುವಂಥ ಸಾಧ್ಯತೆಗಳಿರುತ್ತೆ. ಒಳ್ಳೊಳ್ಳೆ ಅವಕಾಶಗಳನ್ನು ಮಾತ್ರ ಖಂಡಿತವಾಗಿ ನೀವು ಈ ಸಂದರ್ಭದಲ್ಲಿ ಕಳ್ಕೊಳ್ತೀರಿ. ಉದ್ಯೋಗದಲ್ಲಿರಬಹುದು, ವ್ಯವಹಾರದಲ್ಲಿರಬಹುದು, ಅಥವಾ ಸಾಂಸಾರಿಕವಂಥ ಜೀವನದಲ್ಲಿಯೂ ಕೂಡ ಇರಬಹುದು. ಒಳ್ಳೆಯದಾಗಿರುವಂಥದ್ದನ್ನು ನಿಮ್ಮ ಕೈಯಿಂದಾಗಿ ಕೆಲವಷ್ಟು ಹಾಳು ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕಾಗಿ ನಾನು ಸಣ್ಣ ಪುಟ್ಟ ಕೆಲವಷ್ಟು ಎಚ್ಚರಿಕೆಗಳನ್ನು ನೀವು ಎಚ್ಚೆತ್ತುಕೊಂಡು ಮುನ್ನಡೆದ್ರೆ ಒಳ್ಳೆ ರೀತಿಯಾದಂಥ ಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ದ್ವಿತೀಯ ಸ್ಥಾನದಲ್ಲಿ ಗುರುವಿನ ಕ್ಷೇತ್ರದಲ್ಲಿರ್ತಕ್ಕಂಥ ರಾಹುವಿನಿಂದಾಗಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಾದ ವಿವಾದಗಳೆಲ್ಲ ಬರುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ದುಡ್ಡಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು. ಮೋಸ ಆಗುವಂಥ ಸಾಧ್ಯತೆಗಳಿರುತ್ತೆ. ಕುಟುಂಬ ಸಂಬಂಧವಾಗಿರ್ತಕ್ಕಂಥ ವಿಷಯದಲ್ಲಿ ವಾದ ವಿವಾದವನ್ನು ಸರಿ ಮಾಡ್ಕೊಳ್ಬೋದು, ಬಟ್ ಈ ವಿಷಯ ನೋಡೋದಾದರೆ ಮೋಸ ಆಗುವಂಥದ್ದು. ಹಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಪಿತ್ರಾರ್ಜಿತವಾಗಿ ಬಂದಂಥ ಸ್ವತ್ತಿನಲ್ಲಿಯೂ ಕೂಡ ಮೋಸ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಇರಬಹುದು, ಆರಂಭದಲ್ಲಿ ಸ್ನೇಹಾಚಾರ ಸಹಾಯವನ್ನು ಮಾಡ್ತೀರಿ, ಸಹಕಾರವನ್ನು ಕೊಡ್ತೀರಿ, ಅದು ನಿಮಗೆ ಮುಳ್ಳಾಗುವಂಥ ಸಾಧ್ಯತೆಗಳಿರುತ್ತೆ. ಅವರೇ ನಿಮ್ಮ ಶತ್ರುಗಳಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದಿರಿ. ಇನ್ನು 3ನೇ ಸ್ಥಾನಾಧಿಪತಿಯಾದಂತಹ ಕುಜ 4ನೇ ಕ್ಷೇತ್ರದಲ್ಲಿ ಇರುವಂಥದ್ದು. ಬಂಧುಗಳಿಂದ ವಿರೋಧ. ನೀವು ಎಷ್ಟು ಒಳ್ಳೆ ರೀತಿಯಿಂದ ಮಾಡಿದ್ರೂ ಕೂಡ ನಿಮ್ಮ ನೆಂಟರು, ಇಷ್ಟರು, ಬಂಧು ಬಳಗ, ಸ್ನೇಹಿತರು ಇವರಿಂದೆಲ್ಲ ನೀವು ಅಪವಾದಗಳನ್ನು ಕೇಳುವಂಥ ಸಾಧ್ಯತೆಗಳಿರುತ್ತೆ. ಅವರಿಂದ ಸಂಬಂಧದಿಂದ ದೂರ ಇರುವಂಥ ಸಾಧ್ಯತೆ ಕೂಡ ಇರುವಂಥ ಕೆಲವಷ್ಟು ಸನ್ನಿವೇಶಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದಿರಿ. ನೂತನ ವಾಹನವನ್ನು ಖರೀದಿ ಮಾಡುವಂಥ ಯೋಗ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ನೂತನವಾದಂಥ ಭೂಮಿಯನ್ನು, ಪ್ರಾಪರ್ಟಿಗಳನ್ನು, ವಸ್ತುಗಳನ್ನು, ಭೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪತ್ತು, ವಾಹನ, ವಸ್ತ್ರ, ಭೂಷಣ, ನಿಧಿ, ದ್ರವ್ಯ ಇವೆಲ್ಲವೂ ಕೂಡ ಶುಕ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರೋದ್ರಿಂದಾಗಿ ಆ ಕ್ಷೇತ್ರದಲ್ಲಿ ಗುರು ಮತ್ತು ಕುಜ ಇರೋದರಿಂದಾಗಿ ಸಂಪೂರ್ಣವಾದ ಫಲ ಅಲ್ಲದೇ ಇದ್ದರೂ ಕೂಡ ನಿಮಗೆ ವಾಹನ ಅಥವಾ ಭೂಮಿ ಇತ್ಯಾದಿ ವಿಷಯದಲ್ಲೆಲ್ಲ ಫಲವನ್ನು ಸಿಗುವಂಥ ಯೋಗಗಳಿದೆ. ಮತ್ತು ಗೃಹ ಸೌಕರ್ಯ ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗಗಳು, ಮನೆಗೆ ಬೇಕಾದಂಥ ಕೆಲವಷ್ಟು ಸೌಲಭ್ಯಗಳು ಅಥವಾ ಸರ್ಕಾರಿ ಸೌಲಭ್ಯಗಳನ್ನು ಕೂಡ ನೀವು ತಗೊಳ್ಳುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. ಇನ್ನು ಪಂಚಮ ಸ್ಥಾನಕ್ಕೆ ಕುಜನು ಬರುವಾಗ ಸ್ವಲ್ಪ ಟೆನ್ಷನ್ಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಮನಸ್ಸಿನಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಹೆದರಿಕೆಗಳು, ಶತ್ರುಗಳಿಂದಾಗಿ ಸಣ್ಣ ಪುಟ್ಟ ಹೆದರಿಕೆಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆಯಾಗಿ ಲೇಜಿನೆಸ್ ಮಾಡುವಂಥದ್ದು ಅಥವಾ ಹಠ ಮಾಡುವಂಥದ್ದು, ಚೀರುವಂಥದ್ದು, ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ, ಮೊದಲು ಮಾಡಿದ ರೀತಿಯಲ್ಲಿ ಈ ರೀತಿ ಇಲ್ಲ, ಒಳ್ಳೆ ಓದ್ತಾ ಇದ್ದರು, ಏಕದಮ್ ಕಡಿಮೆ ಆಗಿಬಿಟ್ಟಿದೆ, ಈ ರೀತಿಯೆಲ್ಲ ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಸರಿಯಾದಂಥ ಮಾರ್ಗದರ್ಶನ, ಸಂಸ್ಕಾರವನ್ನು ಕೊಟ್ಕೊಂಡು ಕರ್ಕೊಂಡು ಹೋದರೆ ಒಳ್ಳೆ ರೀತಿಯಾದಂಥ ಫಲವನ್ನು ಅನುಭವಿಸುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. ಅದೇ ರೀತಿಯಾಗಿ ಒಳ್ಳೆಯ ಮಂತ್ರಾಲೋಚನೆಗಳು, ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ರೀತಿಯಾದಂತಹ ನಿರ್ಧಾರಗಳನ್ನು ತಗೊಳ್ಳೋದರಿಂದಾಗಿ ಒಳ್ಳೆ ರೀತಿಯಾದಂಥ ಪ್ರತಿಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. 6ನೇ ಸ್ಥಾನದಲ್ಲಿ ಇರ್ತಕ್ಕಂತಹ ರವಿಯಿಂದಾಗಿ ಸ್ವಲ್ಪ ಶತ್ರುಗಳ ಭಯದಿಂದ ದೂರ ಇರಲಿಕ್ಕೆ ಇರ್ತಕ್ಕಂತಹ ಕೆಲವಷ್ಟು ರಕ್ಷಣಾ ಕವಚಗಳನ್ನು ನಿಮಗೆ ಬೇಕಾಗಿ ನೀವು ಮಾಡಿಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಈ ಸಂದರ್ಭದಲ್ಲಿರುತ್ತೆ. ಅಂತ ಹೇಳಿದರೆ ಶತ್ರುಗಳು ನಮಗೆ ಬಾಧಿಸದೇ ಇರಲಿಕ್ಕಿರ್ತಕ್ಕಂಥ ರಕ್ಷೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು, ಅಂದರೆ ಶತ್ರುಗಳೇ ಇವರು ಸುದ್ದಿಗೆ ಹೋಗಬಾರ್ದು ಅಂತ ಶತ್ರುಗಳಿಗೆ ಆಗುವಂಥ ಕೆಲವಷ್ಟು ಲಕ್ಷಣಗಳು ಕೂಡ ಇರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಸಣ್ಣ ಪುಟ್ಟ ಕೆಲವಷ್ಟು ಸಾಲ ಇತ್ಯಾದಿಗಳನ್ನು ಕೂಡ ಮರುಪಾವತಿ ಮಾಡುವಂಥ ಯೋಗಗಳಿದೆ. ಅದೇ ರೀತಿಯಾಗಿ ಆರೋಗ್ಯದಲ್ಲಿಯೂ ಕೂಡ ಯಾವ ವಿಷಯದಲ್ಲಿಯೂ ನೀವು ಸಣ್ಣ ಪುಟ್ಟ ಏನೋ ಒಂದು ಆಗಿದೆ ಅಂತ ಹೇಳುವಂಥ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಸರಿಯಾದಂಥ ವೈದ್ಯರ ಸಲಹೆಯನ್ನು ತಗೊಂಡು ಮುಂದುವರಿಯಿರಿ ಅಂತ ಹೇಳುವಂಥದ್ದನ್ನು ಈ ಮೂಲಕವಾಗಿ ನಾನು ತಿಳಿಸ್ತಾ ಇದ್ದೇನೆ ವೀಕ್ಷಕರೇ. ಇನ್ನು 6ನೇ ಸ್ಥಾನಕ್ಕೆ ಬುಧನು ಕೂಡ ಬರೋದ್ರಿಂದಾಗಿ ನ್ಯಾಯ ತೀರ್ಮಾನಾದಿಗಳು ನಿಮಗೆ ವಿರುದ್ಧವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ.
ನಿಮ್ಮ ಶತ್ರುಗಳು ನಿಮ್ಮ ನ್ಯಾಯ ತೀರ್ಮಾನದ ವಿಷಯದಲ್ಲಿ ಅಲರ್ಟ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿಯಿರಿ. 7ನೇ ಸ್ಥಾನವನ್ನು ನೋಡೋದಾದರೆ 7ನೇ ಸ್ಥಾನಕ್ಕೆ ಗುರು ಕೂಡ ಬರೋದರಿಂದಾಗಿ ದಾಂಪತ್ಯ ಜೀವನದ ಅಲ್ಪ ಸ್ವಲ್ಪ ವಾದ ವಿವಾದಗಳು ಅಥವಾ ನೀವು ಹೇಳಿರುವಂಥ ವಿಷಯಕ್ಕೆ ಅವರಿಂದಾಗಿ ಕೆಲವಷ್ಟು ವಿರೋಧಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಹೆಚ್ಚಿನದಾಗಿ ತಿರುಗಾಟಗಳನ್ನು ಮಾಡ್ಕೊಂಡು ಹೋಗುವಂಥದ್ದು, ದೂರದ ಊರುಗಳಿಗೆ ಅಥವಾ ದೂರದ ದೇಶಗಳಿಗೂ ಕೂಡ ತಿರುಗಾಟಗಳನ್ನು ಮಾಡುವಂಥದ್ದು, ನಿಮ್ಮ ಕೆಲಸ ಕಾರ್ಯದ ನಿಮಿತ್ತವಾಗಿ ಹೋಗಿ ಬರುವಂಥದ್ದು ಎಲ್ಲವೂ ಕೂಡ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು 8ನೇ ಸ್ಥಾನವನ್ನು ನೋಡಿದ 8ನೇ ಸ್ಥಾನದಲ್ಲಿರ್ತಕ್ಕಂತಹ ಕೇತು ಅದೇ ರೀತಿಯಾಗಿ ಶುಕ್ರ ನೀಚ ಸ್ಥಿತಿಗೆ ಬರುವಂಥದ್ದು 8ನೇ ಸ್ಥಾನ. ಈ ಸ್ಥಾನಕ್ಕೆ ಬರುವಾಗ ಸ್ವಲ್ಪ ಜರ್ನಿ ಮಾಡುವಾಗ ಅಂದರೆ ಪ್ರಯಾಣ ಮಾಡುವಾಗ ಜಾಗ್ರತೆ ಇರಲಿ. ಒಂದನೇದಾಗಿ ಕಳ್ಳರಿಂದಾಗಿರ್ಬೋದು, ಎರಡನೆಯದ್ದು ಕೆಲವಷ್ಟು ಅನಿರೀಕ್ಷಿತವಾಗಿ ಬರ್ತಕ್ಕಂತಹ ಅಪಘಾತಗಳೆಂದಿರಬಹುದು, ಅಪರಿಚಿತರೊಂದಿಗೆ ಮಾಡುವಂತಹ ಕೆಲವಷ್ಟು ವ್ಯಾಪಾರ ವ್ಯವಹಾರದೊಟ್ಟಿಗೂ ಜಾಗ್ರತೆ ಇರಬೇಕಾಗತ್ತೆ. ದಾಖಲೆ ಪತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೋಸಗಳು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದಿರಿ. ಮತ್ತು ಮಾಡುವಂತಹ ಕೆಲವಷ್ಟು ಕೆಲಸ ಕಾರ್ಯದಲ್ಲಿ ನಿಂದನೆಯ ಮಾತುಗಳನ್ನು ಕೇಳುವಂಥ ಸಾಧ್ಯತೆಗಳು, ಶತ್ರುಗಳಿಂದ ಕೆಲವಷ್ಟು ಬಾಧೆಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಉದ್ಯೋಗ ಇಲ್ಲದೇ ಇರುವವರಿಗೆ ಉದ್ಯೋಗ ಕೂಡ ಸಿಗುವಂಥ ಯೋಗಗಳಿದೆ. ಮಾಡುವಂಥ ಉದ್ಯೋಗದಲ್ಲಿ ಒಳ್ಳೆಯ ಪ್ರಶಂಸೆಗಳು, ಒಟ್ಟಿಗೆ ಕೆಲಸ ಮಾಡುವವರಿಂದ ಒಳ್ಳೆಯ ಸಪೋರ್ಟ್ ಕೂಡ ಸಿಗುತ್ತೆ. ಆದರೆ ಈ ಶತ್ರುಗಳಿಂದ ಸ್ವಲ್ಪ ದೂರ ಇರಿ. ಎಲ್ಲರೂ ಕೂಡ ಒಂದೇ ರೀತಿ ಕಂಡರೂ ಕೂಡ ಯಾರು ಶತ್ರುಗಳು ಯಾರು ಮಿತ್ರರು ಎಲ್ಲರೂ ಒಂದೇ ರೀತಿ ಅಲ್ವ ನೋಡುವಂಥದ್ದು. ಅದರಲ್ಲಿ ಯಾರು ಹೇಗೆ ಏನು ಅಂತ ಗೊತ್ತಾಗಲ್ಲ. ನಿಮ್ಮ ಜಾಗ್ರತೆಯಲ್ಲಿ ನೀವು ಇದ್ದಷ್ಟು ಒಳ್ಳೆಯದು ಅಂತ ಹೇಳುವಂಥದ್ದು ಕಂಡು ಬರುತ್ತೆ ವೀಕ್ಷಕರೇ. ಅದೇ ರೀತಿ ಲಾಭಸ್ಥಾನವನ್ನು ನೋಡೋದಾದರೆ ಲಾಭಸ್ಥಾನಾಧಿಪತಿಯಾದಂತಹ ಗುರು ಚತುರ್ಥ ಸ್ಥಾನದಲ್ಲಿರುವಂಥದ್ದು ಒಳ್ಳೆಯ ಲಾಭಗಳು ಕೂಡ ನಿಮಗೆ ಈ ಸಂದರ್ಭದಲ್ಲಿರುತ್ತೆ. ಹಣಕಾಸು ಏನೂ ತೊಂದರೆ ತಾಪತ್ರಯಗಳು ಬರೋದಿಲ್ಲ. ಒಳ್ಳೆಯ ರೀತಿಯಾದಂತಹ ಸಂಪಾದನೆಯೂ ಕೂಡ ಇರುತ್ತೆ. ಖರ್ಚು ವೆಚ್ಚದಲ್ಲಿ ಸ್ವಲ್ಪ ಜಾಗ್ರತೆಯಿಂದಿರಿ. ಅದೇ ರೀತಿ ದುಶ್ಚಟದಿಂದ ಸ್ವಲ್ಪ ದೂರ ಇದ್ದಷ್ಟು ಒಳ್ಳೆಯ ರೀತಿಯಾದಂತಹ ಪ್ರತಿಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇದಿಷ್ಟೆಲ್ಲ ಒಳ್ಳೆ ಫಲಗಳಿದ್ದರೂ ಕೂಡ ಸ್ವಲ್ಪ ದೋಷ ಫಲಗಳು ಕೂಡ ಇರೋದರಿಂದಾಗಿ ಯಾವ ದೇವರ ಆರಾಧನೆಯಿಂದಾಗಿ ನಾವು ಸರಿಪಡಿಸ್ಕೊಳ್ಬಹುದು ಅಂತ ಹೇಳುವಂಥದ್ದನ್ನು ನೋಡುವುದಾದರೆ ಗುರುವಿನ ಆರಾಧನೆಯಿಂದಾಗಿ, ಗುರುಗಳನ್ನು ನಂಬಿಕೊಂಡು ನಾವು ಮಾಡುವಂಥ ಉಪಾಸನೆಯಿಂದಾಗಿ ಒಳ್ಳೆ ರೀತಿಯಾದಂಥ ಫಲವನ್ನು ಕಾಣ್ಬೋದು. ಹಾಗಾದರೆ ಹೇಗೆ ಆ ದೇವತಾ ಆರಾಧನೆಯನ್ನು ಮಾಡುವಂಥದ್ದು? ಪ್ರತಿಯೊಬ್ಬರೂ ಕೂಡ ಒಂದೊಂದು ಗುರುವನ್ನು ಇಷ್ಟಪಟ್ಟು ಆರಾಧನೆಯನ್ನು ಮಾಡ್ತಾ ಇರ್ತಾರೆ. ಒಬ್ಬೊಬ್ಬರು ರಾಘವೇಂದ್ರ ಸ್ವಾಮಿಗಳನ್ನಿರ್ಬೋದು, ದತ್ತಾತ್ರೇಯರನ್ನಿರ್ಬೋದು, ಶ್ರೀಧರ ಸ್ವಾಮಿಗಳನ್ನಿರ್ಬೋದು, ರಮಣ ಮಹರ್ಷಿಗಳನ್ನಿರ್ಬೋದು, ತುಂಬ ಗುರುಗಳನ್ನು ಫಾಲೋ ಮಾಡ್ತಾ ಇರ್ತಾರೆ. ಆ ಗುರು ಪ್ರೀತ್ಯರ್ಥವಾಗಿ ಪ್ರತಿ ಗುರುವಾರ ಗುರುವಿನ ಕ್ಷೇತ್ರಕ್ಕೆ ಹೋಗಿ ಕೈ ಮುಗಿದು ಬರುವಂಥದ್ದು ಒಂದನೆಯದ್ದಾದರೆ, ಎರಡನೆಯದು ಗುರುವಾರದ ದಿವಸ ಒಂದು ಉಪವಾಸ ಮಾಡಿದರೆ ಒಳ್ಳೆಯ ರೀತಿಯಾದಂಥ ಫಲವನ್ನು ನೀವು ಕಾಣಲಿಕ್ಕೆ ಮತ್ತು ನೀವು ಮಾಡುವಂಥ ಪ್ರಯತ್ನಗಳಿಗೆ ಒಳ್ಳೆಯ ಸಪೋರ್ಟ್ ಕೂಡ ಸಿಗುವಂಥ ಯೋಗಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಗುರುವಿನ ಅನುಗ್ರಹ ಇದ್ದರೆ ಪ್ರತಿಯೊಬ್ಬರೂ ಕೂಡ ಏನನ್ನು ಸಾಧನೆ ಮಾಡಬೇಕು, ಎಷ್ಟು ಕ್ಲಿಷ್ಟಕರವಾಗಿದೆ, ಎಷ್ಟು ಕಷ್ಟಕರವಾಗಿ ಇರ್ತಕ್ಕಂತಹ ಆ ಒಂದು ದಾರಿಯಂತಾದರೂ ಕೂಡ ಅದನ್ನು ಸಾಧಿಸ್ಕೊಂಡು ಮುಂದೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಖಂಡಿತವಾಗಿ ಆ ಗುರು ನಮ್ಮ ಕೈಯನ್ನು ಯಾವತ್ತೂ ಕೂಡ ಬಿಡಲ್ಲ. ಹರ ಮುನಿದರು ಗುರು ಕಾಯುವ ಅಂತ. ಗುರುವಿನ ಆರಾಧನೆಯಿಂದಾಗಿ ಒಳ್ಳೆಯ ರೀತಿಯಾದಂಥ ಫಲಗಳಿದೆ. ನಿಮ್ಮ ಶ್ರದ್ಧಾಭಕ್ತಿಯೇ ಪ್ರಧಾನವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು, ಬೇಡಿಕೊಳ್ಳುವುದರಿಂದ ಒಳ್ಳೆಯ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣ್ಬೋದು. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಗಳನ್ನು ನಿಮಗೆ ಸಿಗಲಿ, ಒಳ್ಳೆಯ ರೀತಿಯಾದಂತಹ ಅವಕಾಶಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ರೀತಿಯಾದಂಥ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ನಿಮ್ಮೆಲ್ಲ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಜ್ಯೋತಿಷಕ್ಕೆ ಸಂಬಂಧಪಟ್ಟಿರಬಹುದು, ತಂತ್ರಶಾಸ್ತ್ರಗಳಿಗೆ ಸಂಬಂಧಪಟ್ಟಿರಬಹುದು, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರಬಹುದು, ಯಾವುದೇ ಸಲಹೆಗಳನ್ನು ಕೇಳಬೇಕು ಅಂತಿದ್ದರೆ ಖಂಡಿತವಾಗಿ ನೇರವಾಗಿ ಬಂದು ಕೇಳುವಂತಹ ಒಂದು ಪ್ರಯತ್ನ ಮಾಡಿದರೆ ಅದಕ್ಕೆ ಸರಿಯಾದಂಥ ಪ್ರತಿಫಲಗಳು ಸಿಗುತ್ತೆ. ಅದನ್ನು ಬಿಟ್ಟು ಫೋನ್ನಲ್ಲಿ ನೀವು ಆಗಾಗ ಫೋನ್ ಮಾಡಿ ನಿಜವಾಗಿ ಯಾರಿಗೆ ಸಮಸ್ಯೆ ಇದೆ ಅವರು ನೇರವಾಗಿ ಬನ್ನಿ, ಸರಿಯಾದಂಥ ಪರಿಹಾರವನ್ನು ತಗೊಳ್ಳಿ. ಈಗಾಗಲೇ ಸಾಕಷ್ಟು ಜನ ತಗೊಂಡಿದ್ದಾರೆ. ಅದೇ ರೀತಿಯಾಗಿ ಫೋನ್ನಲ್ಲಿ ಸಾಕಷ್ಟು ಜನ ನೀವು ನೋಡಿರ್ಬೋದು, 24 ಗಂಟೆಲಿ ಪರಿಹಾರ, 3 ಗಂಟೆಲಿ ಪರಿಹಾರ, 1 ಗಂಟೆಲಿ ಪರಿಹಾರ, ಇವೆಲ್ಲ ಸೋಕಾಲ್ಡ್ ಜ್ಯೋತಿಷ್ಯರು. ಅವರೆಲ್ಲ ನಮಸ್ಕಾರ, ಅವ್ರ ಬಗ್ಗೆ ನಾನೇನು ಮಾತಾಡಲ್ಲ. ನಿಮಗೆ ಸರಿಯಾದಂಥ ಮಾರ್ಗದರ್ಶನ ಬೇಕು ಅಂತಿದೆಯೋ, ಸರಿಯಾದಂಥ ದೈವಜ್ಞರಲ್ಲಿ ನೇರವಾಗಿ ಹೋಗಿ ಕೇಳಿಕೊಂಡು ಸರಿಯಾದಂಥ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಇದರಲ್ಲಿ ಫಲ ಸಿಗುತ್ತೆ. ದೇವರ ಅನುಗ್ರಹ ಸದಾಕಾಲ ನಿಮ್ಮ ಮೇಲಿರಲಿ. ಒಳ್ಳೆಯದಾಗಲಿ.